ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ನಿಮಗೆ ಯಾವಾಗ ಬರುತ್ತೆ, ಬಂದಿದೆಯಾ ಇಲ್ವಾ ಇದುವರೆಗೂ? ಯಾಕಂದ್ರೆ ಸಾಕಷ್ಟು ಜನರಲ್ಲಿ ಈ ಒಂದು ಪ್ರಶ್ನೆ ಆದ್ರೆ ಇದೆ. ಜನವರಿ 1 ಅಂದ್ರೆ ನಿನ್ನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬಿಡುಗಡೆ ಆಗಿದೆ. ಈಗ ನಿಮ್ಮಲ್ಲಿರುವಂತಹ ಡೌಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಇಲ್ಲ, ಬಂದಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ, ಮತ್ತೆ 1, 2, 3, 4ನೇ ಕಂತು ಯಾವಾಗ ಬರುತ್ತೆ, ಇದು 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಪೆಂಡಿಂಗ್ ಹಣಗಳು ಯಾವಾಗ ಬರುತ್ತೆ, ಇವೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಆದ್ರೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋನ ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು ಬಂದಿರುವಂತಹ ಹೊಸ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಪ್ರಶ್ನೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿದೆಯಾ ಅಂತ. ನೋಡಿ, ಇಲ್ಲಿ ನಾವು ಸ್ಟೇಟಸ್ ಚೆಕ್ ಮಾಡೋದೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಮಾರ್ನಿಂಗ್ ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿದ್ದೀನಿ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಏನೋ ಅಂತ. ಆ ಸ್ಟೇಟಸ್ ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಇನ್ನು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ 4ನೇ ಕಂತಿನ ಹಣ ಬಂದಿಲ್ಲ ಅಂತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಯಾರಿಗೂ ಬಂದಿಲ್ಲ. ನೋಡಿ, ನಾವು ಇಷ್ಟು ದಿನದಿಂದ 1% 2% ಬಂದಿತ್ತು ಅಂತ ಹೇಳ್ತಿದ್ವಿ. ಆದ್ರೆ ಇವಾಗ ಹೇಳ್ತಿದ್ವಿ ನೋಡಿ, ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ಲ. ಸ್ಟೇಟಸ್ ನೋಡಿದ್ರೇನೆ ಗೊತ್ತಾಗ್ತಿದೆ ಯಾವ ತಿಂಗಳದು ಯಾವಾಗ ಹಣ ಹಾಕ್ತಿದ್ದಾರೆ ಏನು ಅಂತ. ನಿಮ್ಗೆ ಆಲ್ರೆಡಿ ಸ್ಟೇಟಸ್ ನೋಡಿ ಗೊತ್ತಾಗುತ್ತೆ. ನಿಮ್ಗೆ ಸ್ಟೇಟಸ್ ಚೆಕ್ ಮಾಡೋದು ಇನ್ನು ಯಾರಾದ್ರೂ ಚೆಕ್ ಮಾಡಿಲ್ಲ ಅನ್ನೋದಾದ್ರೆ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಬೇಕು ಅನ್ನುವಂತಹ ವಿಡಿಯೋದ ಲಿಂಕ್ ಬಂದ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ನಿಮ್ಮ ಪ್ರಶ್ನೆ. ನೋಡಿ, ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂಥದ್ದು ಏನಿಲ್ಲ. ಒಂದೇ ಸರಿ 31 ಜಿಲ್ಲೆಗಳಿಗೂ ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ, ಓಕೆನಾ. ಆದ್ರೆ ನಿಮ್ಗೆ ಹಣ ಬರೋದು ಲೇಟ್ ಆಗುತ್ತೆ. ಯಾಕಂದ್ರೆ ಈಗ 1,28,00,000 ಫಲಾನುಭವಿಗಳಿದ್ದಾರೆ. ಇದರಲ್ಲಿ 1,28,00,000 ಫಲಾನುಭವಿಗಳಿಗೂ ಒಂದೇ ದಿನದಲ್ಲಿ ಹಣ ಜಮಾ ಮಾಡಕ್ ಆಗಲ್ಲ. ಆ ಕಾರಣದಿಂದ ಅದೇನಾಗುತ್ತೆ ಅಂದ್ರೆ ಒಬ್ಬರಿಗೆ ಬೇಗ ಬರುತ್ತೆ, ಇನ್ನೊಬ್ಬರಿಗೆ ಲೇಟ್ ಆಗಿ ಬರುತ್ತೆ, ಈ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ. ಹಣ ಅಂತೂ ಬಿಡುಗಡೆ ಕರ್ನಾಟಕದ 31 ಜಿಲ್ಲೆಗಳಿಗೂ ಹಣ ಆದ್ರೆ ಬಿಡುಗಡೆ ಆಗಿರುತ್ತೆ, ಓಕೆನಾ. ಈಗ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ದೀರಾ. ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಇಲ್ಲ CM ಸಿದ್ದರಾಮಯ್ಯ ಅವರಾಗಿರ್ಬೋದು ಕೊಟ್ಟಿರುವಂತಹ ಸ್ಪಷ್ಟನೆ ಏನಂದ್ರೆ ಜನವರಿ 1ನೇ ವಾರದಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಜನವರಿ 1ನೇ ವಾರ ಅಂದ್ರೆ 1ನೇ ತಾರೀಕಿಂದ ಹಿಡಿದು 7ನೇ ತಾರೀಕು ಒಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಜಮಾ ಮಾಡುವುದಾಗಿ ಅವ್ರು ಹೇಳಿದ್ದಾರೆ. ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ, 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಯಾವಾಗ ಪೆಂಡಿಂಗ್ ಹಣ ಒಟ್ಟಿಗೆ 8,000 ಹಣ ಜಮಾ ಆಗುತ್ತೆ ಅಂದ್ರೆ ನಿಮ್ಗೂ ಒಂದು ದಿನಾಂಕ ಆದ್ರೆ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು 3 ದಿನ ಮುಂದೆ ಹಾಕಿದ್ದಾರೆ ಅಷ್ಟೇ. ಅಂದ್ರೆ ಜನವರಿ 10ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಆದ್ರೆ ಜಮಾ ಆಗುತ್ತೆ. ಇವು ಸದ್ಯ ಮಟ್ಟಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅನ್ನಭಾಗ್ಯ ಯೋಜನೆ ಬಗ್ಗೆ, ಮತ್ತೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ನಿನ್ನೆ ಹಣ ಆದ್ರೆ ಜಮಾ ಆಗಿದೆ. ಈಗ 4 ಜನ ಕುಟುಂಬದಲ್ಲಿದ್ರೆ 680 ರೂಪಾಯಿ ಆದ್ರೆ ಜಮಾ ಆಗಿರುತ್ತೆ. ಅಂದ್ರೆ ಒಬ್ಬ ಪರ್ಸನ್ಗೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಆದ್ರೆ ಜಮಾ ಆಗಿದೆ. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ಸ್ ಇದೆಯೋ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.